ನಮಸ್ಕಾರ. ಇವತ್ತು ನಾವು KSIC ಮೈಸೂರು ಸಿಲ್ಕ್ ಸೀರೆಗಳ VIP ಬುಕ್ಕಿಂಗ್ ಮತ್ತು ಅದರ ಬ್ಲ್ಯಾಕ್ ಮಾರ್ಕೆಟ್ ಅಂದರೆ ಹೊರಗಡೆ ರೀಸೇಲ್ ಮಾಡ್ತಾರಲ್ಲ KSIC ಸೀರೆಗಳನ್ನ, ಅದ್ರ ಬಗ್ಗೆ ಮಾತಾಡೋಣ. VIP ಬುಕ್ಕಿಂಗ್ ಅಂದರೆ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರೋವಂಥ ಸೀರೆಗಳು ಅಥವಾ VIPಸ್ಗೆ ಅಂತಲೇ ಕೆಲವು ರಿಸರ್ವ್ ಆಗಿರೋವಂಥ ಸೀರೆಗಳದ್ದು ಸ್ಟಾಕ್ ಇರುತ್ತಲ್ಲ, ಅದನ್ನು VIP ಬುಕ್ಕಿಂಗ್ ಅಂತಾರೆ. ಅದರಲ್ಲಿ ಮಿಕ್ಕಿರೋ ಸೀರೆಗಳು ಮಾತ್ರ ಕಾಮನ್ ಪೀಪಲ್ಗೆ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಬ್ಲ್ಯಾಕ್ ಮಾರ್ಕೆಟ್ ಸೀರೆಗಳನ್ನ ಔಟ್ಲೆಟ್ಟಿಂದ ತೊಗೊಂಡು ಕಮಿಷನ್ಗೆ ಹೊರಗಡೆ ಸೇಲ್ ಮಾಡ್ಕೊಳ್ತಾರಲ್ಲ, ಅವರು ರೀಸೆಲ್ಲರ್ಸು. ದಿನ ಒಂದೊಂದು KSIC ಪೇಜ್ ಓಪನ್ ಆಗ್ತಾಯಿದೆ ರೀ. ಜನ ಮರಳೋ ಜಾತ್ರೆ ಮರಳೋ ಅಂತ ಜನಗಳು ನಾವು ತೊಗೋತಾ ಇರೋದಕ್ಕೂ ಅದಕ್ಕೂ ಗುಂಪಲ್ ಗೋವಿಂದ ಅಂತ ದಿನ ಒಂದೊಂದು ಪೇಜ್ ಕ್ರಿಯೇಟ್ ಮಾಡಿ ಕುಲ್ಲ ಆರಾಮಾಗಿ ಸೀರೆಗಳನ್ನ ಮಾರ್ತಾ ಇದ್ದಾರೆ. ಆ್ಯಂಡ್ ಇದು ತುಂಬಾ ಕಾಮನ್ ಆಗಿರೋವಂಥ ವಿಷಯ. ನೋಡಿ, NRIಸು ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸರಿ ಇಂಡಿಯಾಗೆ ಬರ್ತಾರೆ. ಆ್ಯಂಡ್ ಎಷ್ಟು ಜನಕ್ಕೆ ಔಟ್ಲೆಟ್ಸ್ಗೆ ಆ್ಯಕ್ಸಸ್ ಇರುತ್ತೆ? ಹೊರಗಡೆ ಸ್ಟೇಟಲ್ಲಿರೋವಂಥ ಕನ್ನಡಿಗರು. ಹೈದ್ರಾಬಾದಲ್ಲಿ ಒಂದೇ ಔಟ್ಲೆಟ್ ಇರುತ್ತೆ, ಎಷ್ಟು ಫ್ರೀಕ್ವೆಂಟಾಗಿ ಸ್ಟಾಕ್ ಹೋಗುತ್ತೆ. ಚೆನ್ನೈಲಿರೋ ಔಟ್ಲೆಟ್ ಕ್ಲೋಸ್ ಆಗಿದೆ. ಹಾಗಾಗಿ ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕು ಅಂದರೆ ಆಪ್ಷನ್ಸ್ ತುಂಬ ಕಮ್ಮಿ ಆಗಿದೆ. ಜೊತೆಗೆ KSIC ವೆಬ್ಸೈಟ್ ಕೂಡ ವರ್ಕ್ ಆಗ್ತಿಲ್ಲ. ಹಾಗಾಗಿ ಸೆಲ್ಲರ್ಸ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ತುಂಬ ಜನ ರೀಸೇಲ್ ಮಾಡ್ತಾ ಇದ್ದಾರೆ. ನೋಡಿ, ಬಂಡವಾಳ ಹಾಕಂಗಿಲ್ಲ, ಲೇಬರ್ ಇಶ್ಯೂಸ್ ಇಲ್ಲ, ರಾ ಮೆಟೀರಿಯಲ್ಸ್ ತರಿಸ್ಬೇಕು ಅನ್ನೋ ಯಾವುದೇ ತಲೆನೋವಿಲ್ಲ. ಒಂದು ಕೈಯಲ್ಲಿ ತೊಗೊಂಡು ಇನ್ನೊಂದು ಕೈಯಲ್ಲಿ ಸೇಲ್ ಮಾಡ್ತಾರೆ. ಆ್ಯಂಡ್ ನೋಡಿ, ಲಕ್ಷ ಖರ್ಚು ಮಾಡಿ ಸೀರೆಗಳನ್ನ ತಂದು ರೀಸೇಲ್ ಮಾಡೋದ್ರಿಂದ ತಮಾಷೆ ಏನ್ರಿ? ತುಂಬ ದುಡ್ಡಿರೋರು ಮಾತ್ರ ಈ ಕೆಲಸ ಮಾಡೋಕ್ಕಾಗುತ್ತೆ. ನೋಡಿ, ನಾವು ಈ ಭ್ರಷ್ಟಾಚಾರಕ್ಕೆ, ಈ ಮೈಕ್ರೋ ಲೆವೆಲ್ ಭ್ರಷ್ಟಾಚಾರಕ್ಕೆ ಎಷ್ಟು ಸೊಪ್ಪು ಹಾಕ್ತಿದ್ದೀವಿ ನೋಡಿ. ನಾವು ಯಾವಾಗ ಡಿಮಾಂಡ್ ಇರುತ್ತೆ ಆವಾಗ ಸಪ್ಲೈ ಇರುತ್ತೆ. ಸೊ ಜನಗಳು ಔಟ್ಲೆಟ್ಟಿಗೆ ಹೋಗಿ ಡೈರೆಕ್ಟಾಗಿ ಸೀರೆಗಳನ್ನ ತೊಗೊಂಡ್ರೆ ಯಾರಿಗೂ ಕಮಿಷನ್ ಕೊಡೋಂಗಿಲ್ಲ. ಬೇಕಾಗಿರೋ ಕಲರು, ಬೇಕಾಗಿರೋ ಪ್ಯಾಟ್ರನ್ನು, ಕಾಂಟ್ರಾಸ್ಟ್ ಸ್ಯಾರೀಸ್ ಬೇಕು ಅಂತ ಇವ್ರ ಹತ್ರ ತೊಗೋತಾರೆ. ಆ್ಯಂಡ್ ಅವರು ಕೂಡ ಔಟ್ಲೆಟ್ಟಲ್ಲೇ ತಂದಿರೋದಲ್ವಾ. ಇದು ತುಂಬ ಅಫೆಕ್ಟ್ ಆಗ್ತಿರೋದು ಮಾತ್ರ ಕಾಮನ್ ಪೀಪಲ್ಗೆ. ಎಕ್ಸ್ಟ್ರಾ ಕೊಟ್ಟು ತೊಗೊಳಕ್ಕೆ ಇಷ್ಟ ಇಲ್ಲ. ಜೆನ್ಯೂನ್ ಆಗಿ KSIC ಔಟ್ಲೆಟ್ಸಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಪಾಪ ಬೇಗ ಎದ್ದು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಟೋಕನ್ ಇಸ್ಕೊಂಡು ತೊಗೋತಾ ಇರೋರಿಗೆ. ಹೊತ್ತಿ ಉರಿಯೋ ಬೇರೆಯವ್ರ ಮನೆಯಲ್ಲಿ ಚಳಿ ಕಾಯಿಸ್ಕೊಳ್ಳೋ ಜನನೇ ಜಾಸ್ತಿ. ಸೊ ಇವಾಗ KSIC ಟ್ರೆಂಡಿಂಗಲ್ಲಿರೋದ್ರಿಂದ ಹಿಂಗೆ ಮಾಡ್ತಾ ಇದ್ದಾರೆ. ನೋಡಿ, KSIC ಅವ್ರು ಕೂಡ ಮುಂಚೆ ಎಲ್ಲ ತುಂಬ ಡಿಸ್ಕೌಂಟ್ಸ್ನ ಕೊಡ್ತಾಯಿದ್ರು. ಇವಾಗ ಡಿಸ್ಕೌಂಟ್ಸ್ ಕಡಿಮೆ ಆಗಿದೆ, ಪ್ರೈಸ್ ಹೈಕ್ ಮಾಡೋ ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಆಗಿದೆ. ಒಂದು ಸೊಲ್ಯೂಷನ್ ನನಗೇನು ಅನಿಸುತ್ತೆ ಅಂದರೆ, ಜನ ಔಟ್ಲೆಟಿಗೆ ಹೋಗಿ ಸೀರೆ ತೊಗೊಳ್ಳೋದನ್ನೇ ಕಡಿಮೆ ಮಾಡಿದ್ರೆ, ಅಥವಾ ಈ ತುಳಿತ ಏನಿದೆ ಸೀರೆ ತೊಗೊಳ್ಳೇಬೇಕು ಅಂತ, ಏನಕ್ಕೆ ಅಂದರೆ ಅದು ಒಂಥರ ಇನ್ಸೆಕ್ಯೂರಿಟಿಯಿಂದ, ಅಡಿಕ್ಷನಿಂದ. ಇನ್ಸೆಕ್ಯೂರಿಟಿ ಯಾಕೆ ಮತ್ತೆ ಸೀರೆಗಳು ಸಿಗಲ್ಲ ಅಂದರೆ, ಸೀರೆಗಳು ಸಿಗುತ್ತೆ ರೀ. KSIC ಅವ್ರು ಮಾಡೇ ಮಾಡ್ತಾರೆ. ಅವರ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋಕ್ಕೆ ಏನು ಬೇಕೋ ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಅಡಿಕ್ಷನ್ ಬೇಡ, ಈ ಸೀರೆ ಬೇಕೇ ಬೇಕು ಅನ್ನೋ ಥರ ಅಲ್ಲ. ಹಾಗಂತ ನಾನು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ತೊಗೊಳ್ಳಿ ಅಂತ ಹೇಳಲ್ಲ. ನಾನು ಅದನ್ನು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ. ವೆಯ್ಟ್ ಮಾಡಿ, ಔಟ್ಲೆಟ್ಗೆ 1 ಅಲ್ಲ 4 ಸರಿ ಹೋಗಿ ಆ್ಯಕ್ಸಸ್ ಇರೋರು ಹೋಗಿ ತೊಗೋಬೋದು.